ಧನುರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ ಅರ್ಧಾಷ್ಟಮ ಶನಿ ಪ್ರಭಾವ ಇರುತ್ತೆ. ಅಂದರೆ ನಿಮಗೆ ಅರ್ಧಾಷ್ಟಮ ಶನಿ ಶುರುವಾಗಿ ಆಗಲೇ 1.5 ವರ್ಷ ಮುಗಿದೋಗಿದೆ, ಇನ್ನು 1 ವರ್ಷಗಳ ಕಾಲ ಇರುತ್ತೆ. ತದನಂತರ ಪಂಚಮ ಶನಿ ಶುರುವಾಗುತ್ತೆ. ಯಾವಾಗ? 2027ನೇ ಇಸ್ವಿ ಅಂದರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿಂದ ಧನುರಾಶಿಯವರಿಗೆ ಪಂಚಮ ಶನಿ ಆರಂಭ ಆಯ್ತಲ್ವಾ. ಸೊ ಈ 1 ವರ್ಷ ಅರ್ಧಾಷ್ಟಮ ಶನಿಯ ಕೊನೆಯ 1 ವರ್ಷ ಆಗಿರ್ತದೆ. ಸೊ ಅರ್ಧಾಷ್ಟಮ ಶನಿಯ ಈ ಕೊನೆಯ 1.5 ವರ್ಷ, ಯಾಕೆಂದರೆ ಅರ್ಧಾಷ್ಟಮ ಶನಿ ಆರಂಭ ಆಗಿ 1.5 ವರ್ಷ ಆಯ್ತಲ್ಲ, ಈ 1.5 ವರ್ಷದಲ್ಲಿ ಆಗಲೇ ಸುಮಾರಷ್ಟು ನೀವು ಆಗಲೇ ಬಾಡಿ ಬೆಂಡಾಗಿ ಎಲ್ಲ ಶನಿ ಎಲ್ಲ ಪರೀಕ್ಷೆ ಮಾಡಿಬಿಟ್ಟಿರ್ತಾನೆ. ಬಟ್ ಆದರೆ ಇನ್ನು 1 ವರ್ಷ ಬಾಕಿ ಇದೆಯಲ್ಲ, ಇದು ಬಹಳ ಕುತೂಹಲ ಭರಿತವಾದಂತಹ ವರ್ಷವಾಗಿರುತ್ತಲಿದೆ. ಸೊ ಆದ್ದರಿಂದ ಧನುರಾಶಿಯವರಿಗೆ ಏನೇನು ವಿಶೇಷತೆ ಈ 1 ವರ್ಷ, ಶನೇಶ್ಚರನ ರಹಸ್ಯ ಪ್ರಭಾವ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಏನೂ ಕಮೆಂಟ್ಸ್ ಇಲ್ವಾ? ಓಂ ಶಂ ಶನೇಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನೇಶ್ವರ ಅಲ್ಲ, ಶನೇಶ್ಚರ, ಶನೈಹಿ ಚರತಿ ಅಂತ. ಸೊ ಸರಿಯಾಗಿ ಕಮೆಂಟ್ ಮಾಡಿ, ಯಾರ್ಯಾರು ಸರಿಯಾಗಿ ಕಮೆಂಟ್ ಮಾಡ್ತಾರೆ ಅಂತ ನೋಡ್ತೀನಿ, ಆಯಿತಾ? ಆಮೇಲೆ ಆದರೆ ಒಂದು ವಿಚಾರ, ದಯವಿಟ್ಟು ನಿಮ್ಮ ಪರ್ಸ್ನಲ್ ಫೋನ್ ನಂಬರು, ನಿಮ್ಮ ಅಡ್ರೆಸ್ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಡಿ. ಯಾರ್ಯಾರೋ ಫೋನ್ ಮಾಡಿ ನಮ್ಮ ಹೆಸರಿನಲ್ಲಿ ಮೋಸ ಮಾಡುವ ಸಾಧ್ಯತೆ ಇರ್ತದೆ. ಸೊ ನಿಮಗೆ ನಮ್ಮೊಟ್ಟಿಗೆ ಮಾತಾಡಬೇಕು, ನಮ್ಮೊಟ್ಟಿಗೆ ಏನಾದ್ರು ವ್ಯವಹರಿಸಬೇಕು ಅಂದರೆ ನಮ್ಮ ಆಫೀಸ್ ನಂಬರ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು. ನೀವು ಈ ನಂಬರ್ಗೆ ಕರೆ ಮಾಡಬೇಕು, ಈ ನಂಬರ್ಗೆ ವಾಟ್ಸಪ್ ಮಾಡಬೇಕು. ನಿಮ್ಮ ಪರ್ಸ್ನಲ್ ನಂಬರ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹಾಕಬೇಡಿ. ಎಲ್ಲರೂ ನೋಡ್ತಾ ಇರ್ತಾರೆ, ಆಯ್ತಲ್ವಾ? ಅವಶ್ಯಕತೆ ಇಲ್ದಿರೋರಿಗೆಲ್ಲರೂ ನಿಮ್ಮ ನಂಬರ್ ಕಾಣ್ತಾ ಇರ್ತದೆ ಅಂತ ಹೇಳಿದೆ, ಆಯಿತಾ? ವಿಡಿಯೋ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ರಹಸ್ಯ ಪ್ರಭಾವ ಇನ್ನು 1 ವರ್ಷಗಳ ಕಾಲ ಯಾವ ರೀತಿಯಲ್ಲಿರಲಿದೆ? ಬಹಳ ಮುಖ್ಯವಾಗಿ ಮನೆ, ಜಮೀನು ಮತ್ತು ಕುಟುಂಬದ ವಿಚಾರದಲ್ಲಿ ದೊಡ್ಡ ತಿರುವು. ಕೆಲವರಿಗೆ ಹೊಸ ಆಸ್ತಿ, ಕೆಲವರಿಗೆ ಹಳೆಯ ಆಸ್ತಿಗಳ ಸಮಸ್ಯೆ ಸ್ಫೋಟ. ಹೊಸದಾಗಿ ಯಾರೋ ಆಸ್ತಿ ತಗೊಂಡಿರ್ತೀರಾ, ಸಡನ್ನಾಗಿ ಸಮಸ್ಯೆ ಬಂದ್ಬಿಡ್ತದೋ ಅಂತ. ಅಥವಾ ಮೊದಲಿಂದ ಇತ್ತು, ಇಷ್ಟು ತನಕ ಏನೂ ಸಮಸ್ಯೆ ಇರಲ್ಲ, ಈಗ ಸಡನ್ನಾಗಿ ಮೊನ್ನೆ ಬಂದ್ಕೊಂಡು ಅದೇನೋ ಕೋರ್ಟು ಕಚೇರಿ ಮತ್ತೊಂದಿನೊಂದು ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ, ಅದು ಅಲ್ಲ ಇದಲ್ಲ ಅಂದ್ಕೊಂಡೆಲ್ಲ ವ್ಯತ್ಯಾಸ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೆಲವರಿಗೆ ಹಳೆಯ ಸಮಸ್ಯೆ ಮತ್ತೆ ಬರ್ತಕ್ಕಂಥದ್ದು, ಕೆಲವರಿಗೆ ಹೊಸದಾಗಿ ಸಮಸ್ಯೆ ಹುಟ್ಟತಕ್ಕಂಥದ್ದು. ಅದು ಯಾವ ವಿಚಾರಗಳಲ್ಲಿ? ಮನೆ ವಿಚಾರ, ಜಮೀನು ವಿಚಾರ ಹಾಗೂ ಕುಟುಂಬದ ವಿಚಾರಗಳಲ್ಲಿ ದೊಡ್ಡ ತಿರುವಿದೆ ಧನುರಾಶಿಯವರಿಗೆ ಇನ್ನು 1 ವರ್ಷದ ಒಳಗೆ. ಸೊ ಇದನ್ನು ಶನೇಶ್ಚರನ ಆರಾಧನೆಯಿಂದಲೇ ಸರಿ ಮಾಡ್ಕೊಳ್ಬೇಕು. ಇದನ್ನು ಎರಡನೇದಾಗಿ, ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾದರೂ ಅದೇ ನಿಮ್ಮ ಜೀವನದ ದೊಡ್ಡ ನಿರ್ಧಾರಗಳಿಗೆ ಕಾರಣ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಧನುರಾಶಿಯವರಿಗೆ ಎಷ್ಟು ಒತ್ತಡ, ತುಂಬ ಪ್ರೆಷರ್ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂತಂದರೆ ದೊಡ್ಡ ನಿರ್ಧಾರ ತೊಗೊಂಡ್ಬಿಡ್ತೀರ ನೀವು. ಇದು ಇನ್ನು ಮೇಲೆ ಹಿಂಗೆ ಮಾಡಲೇಬಾರ್ದು, ಇನ್ನು ಮೇಲೆ ಇಲ್ಲಿಗೆ ಹೋಗಬಾರ್ದು, ಇನ್ನು ಮೇಲೆ ನನ್ನ ಲೈಫಲ್ಲಿ ನಾನು ಇದನ್ನು ಮಾಡಲ್ಲ, ಈ ಥರ ನಿರ್ಧಾರ, ದೊಡ್ಡ ನಿರ್ಧಾರ ತೊಗೊಂಡ್ಬಿಡ್ತೀರ ಧನುರಾಶಿಯವರು. ದೊಡ್ಡ ನಿರ್ಧಾರ ತೊಗೊಳ್ಳೋದು ತಪ್ಪಲ್ಲ, ಅದು ನಿಮಗೆ ಸಹಾಯಕವಾಗಿ, ನಿಮ್ಮ ಜೀವನಕ್ಕೆ ಪೂರಕವಾಗಿ, ನಿಮಗೆ ಅನುಕೂಲವಾಗಿ ಇರಬೇಕೆ ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ಆದ್ದರಿಂದ ಶನೇಶ್ಚರನ ಆರಾಧನೆ ಮಾಡಿಕೊಳ್ಳದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಆಯ್ತಲ್ವಾ? ಇನ್ನು 3ನೇದಾಗಿ, ಹಳೆಯ ಸ್ನೇಹ ಮತ್ತು ಸಂಬಂಧಗಳ ನಿಜ ಮುಖ ಈಗ ಬಹಿರಂಗವಾಗಲಿದೆ. ನೀವು ನಂಬಿದವರೇ ನಿಮಗೆ ಶಾಕ್ ಕೊಡುವ ಸಾಧ್ಯತೆ ಇದೆ ಅಂತ. ಏನಂತಂದರೆ, ತುಂಬ ಹಳೇ ಫ್ರೆಂಡು ಸರ್, ತುಂಬ ಹಳೆ ಫ್ರೆಂಡು ಗುರುಗಳೇ, ತುಂಬ ಹಳೆ ಫ್ರೆಂಡು, ತುಂಬ ಹಳೆಯ ಬಾಂಧವ್ಯ ನಮ್ಮಿಬ್ಬರ ಸಂಬಂಧ, ಎಷ್ಟು ವರ್ಷಗಳ ಸಂಬಂಧ, ಅದರ ನಿಜವಾದ ಮುಖವಾಡ. ನೀವು ಅದ್ಭುತ ಸ್ನೇಹವನ್ನು ನೀವು ಅಂದ್ಕೊಂಡಿದ್ದೀರಿ, ಅವ್ರು ಅಂದ್ಕೊಂಡಿರ್ತಾರಲ್ಲ, ಅದು ಪ್ರಶ್ನಾರ್ಥಕ ಚಿಹ್ನೆ ಅಲ್ವಾ? ಸೊ ಅದರಿಂದ ಇಲ್ಲಿ ಬಹಳ ಇದು ಗೊತ್ತಾಗ್ಬಿಡುತ್ತೆ. ಸೊ ಈ ಹಲವು ವರ್ಷಗಳ ಹಳೆಯ ಸ್ನೇಹ, ಹಲವು ವರ್ಷಗಳ ಹಳೆಯ ಸಂಬಂಧ ನಮ್ಮದು, ಇದರದೆಲ್ಲ ಮುಖವಾಡ ಬಿಚ್ಕೊಂಡ್ಬಿಡ್ತದೆ, ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೆ. ಶಾಕ್ ಆಗಿಬಿಡ್ತೀರ, ಇವರ ಹಿಂಗೆ ಹೇಳಿದ್ರ, ಅನ್ಬಿಲೀವಬಲ್ ಅಂತ. ಸೊ ಈ ಥರ ಎಂತ ಹೇಳೋದು, ನಿಮಗೆ ಬಹಳ ಶಾಕ್ ಆಗ್ತೀರ. ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೇ ಅಲ್ವಾ? ಎಲ್ಲ ಒಳ್ಳೆಯದಕ್ಕೆ ಆಗೋದು. ಇನ್ನು 4ನೇದು ಬಹಳ ಮುಖ್ಯವಾಗಿ, ಉದ್ಯೋಗ ಮತ್ತು ಹಣದ ವಿಷಯದಲ್ಲಿ ನಿಧಾನ ಪ್ರಗತಿ.
ಉದ್ಯೋಗ ಮತ್ತು ದುಡ್ಡಿನ ವಿಚಾರದಲ್ಲಿ ಪ್ರಗತಿ ಬಹಳ ನಿಧಾನ, ಆದ್ರೆ ಇವು ತುಂಬ ಸ್ಲೋ ಇರ್ತದೆ. ಆದರೂ ಸಹ ಶನೇಶ್ಚರ ಇದು ಕೊನೆಯ ಒಂದು ವರ್ಷ ಆದ್ದರಿಂದ ಪಂಚಮ ಶನಿ ಬಂದಮೇಲೆ ಮತ್ತೆ ಪುನಃ ಸಮಸ್ಯೆ ಆಗ್ಬೋದು, ಬಟ್ ಅರ್ಧಾಷ್ಟಮ ಶನಿಯ ಕೊನೆಯ ಭಾಗ ಅಲ್ವಾ, ಶನಿ ಯಾವಾಗಲೂ ಕೊನೆಯ ಟೈಮಲ್ಲಿ ಕೊಡೋದು. ಸೊ ಆದ್ದರಿಂದ ಉದ್ಯೋಗದ ನೀವು ಎಲ್ಲಿ ಜಾಬ್ ಮಾಡ್ತೀರ ಜಾಬ್ ವಿಚಾರ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಸ್ವಲ್ಪ ಸ್ಥಿರವಾದ ಯಶಸ್ಸನ್ನು ಕೊಡ್ತಾನೆ. ಇನ್ನೊಂದು 6 ತಿಂಗಳ ನಂತರ ಕೊಡ್ತಾನೆ, ಆಯಿತಾ. ಸ್ವಲ್ಪ ನಿಧಾನವಾಗಿ ಕೊಡ್ತಾನೆ ಅಷ್ಟೇ. ಈಗ ಅಲ್ದಿದ್ರೆ ಆಗಸ್ಟು ನಂತರ ಸೆಪ್ಟೆಂಬರ್ ನಂತರ ನಿಧಾನವಾಗಿ ಒಂದು ಆರ್ಥಿಕ ಸ್ಥಿರತೆ ಉದ್ಯೋಗ ಸ್ಥಿರತೆಯನ್ನು ಕೊಡ್ತಾನೆ. ಬಟ್ ಏನಾಗ್ಬಿಡುತ್ತೆ, ಪಂಚಮ ಶನಿ ಶುರುವಾದ್ಮೇಲೆ ಮತ್ತೆ ಅದು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ವ್ಯತ್ಯಾಸ ಆಗುತ್ತೆ. ಸೊ ಶನೇಶ್ವರನ ಆರಾಧನೆ ನಿರಂತರವಾಗಿರಬೇಕು, ಈಗಲೇ ಶುರು ಮಾಡಬೇಕು. ಜೊತೆಗೆ ಈ ಆಧ್ಯಾತ್ಮ, ದೇವರ ಮೇಲಿನ ನಂಬಿಕೆ ಮತ್ತು ಈ ಏನೋ ಒಂದು ದೇವ್ರ ಪೂಜೆ ಪುನಸ್ಕಾರ ದಾನ ಧರ್ಮ ಏನೇ ಮಾಡಿದ್ರೆ ಆ ಕರ್ಮದ ಫಲ ಇದಲ್ವಾ, ಇದು ನೇರವಾಗಿ ಅನುಭವಿಸುವ ಅಪರೂಪದ ಸಮಯ ಈಗ ಆರಂಭ. ಅಂದರೆ ನೀವು ಯಾರಿಗೋ ಒಬ್ರಿಗೂ ಸಹಾಯ ಮಾಡಿದ್ದೀರಾ, ಯಾರಿಗೋ ಒಬ್ರಿಗೆ ಒಳ್ಳೇದು ಮಾಡಿದ್ದೀರಾ, ಯಾರಿಗೋ ಏನೋ ದಾನ ಮಾಡಿದ್ದೀರಾ, ಹೆಲ್ಪ್ ಮಾಡಿದ್ದೀರಾ, ಅವರಿಗೆ ಡೊನೇಟ್ ಮಾಡಿದ್ದೀರಾ, ಅದರ ಪುಣ್ಯ ನಿಮಗೆ ಈಗ ಸ್ಟಾರ್ಟ್ ಆಗ್ತದೆ. ಈಗಲೇ ದಾನ ಮಾಡಿ ಈಗಲೇ ಪುಣ್ಯ ಪಡೀರಿ ಅನ್ನೋ ಥರ, ಈಗ ಏನೋ ಒಂದು ಪೂಜೆ ಮಾಡಿದ್ರಿ, ಪುನಸ್ಕಾರ ಮಾಡಿದ್ರಿ, ಹೋಮ ಮಾಡಿದ್ರಿ, ಏನೇ ಒಳ್ಳೇದು ಮಾಡಿದ್ರಿ, ಯಾರೋ ಕಷ್ಟದಲ್ಲಿರೋರಿಗೆ ಅನ್ನ ಕೊಟ್ರಿ, ಮತ್ತೊಬ್ರು ಯಾರಿಗೋ ಮದುವೆಗೆ ಸಹಾಯ ಮಾಡಿದ್ರಿ, ಮತ್ತೊಬ್ರು ಯಾರಿಗೋ ಮನೆ ಕಟ್ಟಕ್ಕೆ ಸಹಾಯ ಮಾಡಿದ್ರಿ, ನೀವು ಯಾರ್ಯಾರಿಗೆ ಏನೇನು ಸಹಾಯ ಮಾಡ್ತೀರಾ ಅದಷ್ಟರದ್ದು ಸಂಪೂರ್ಣ ಫಲ ನಿಮಗೆ ಈ ವರ್ಷ ಸಿಗಲಿದೆ. ಬೇಗ ಸಿಗುತ್ತೆ ಧನುರಾಶಿಯವರಿಗೆ, ಬೇಗ ಸಿಗುತ್ತೆ. ಯಾಕೆಂದರೆ ಇನ್ನು 1 ವರ್ಷದ ನಂತರ ಮತ್ತೆ ಪುನಃ ಪಂಚಮ ಶನಿ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟೊಳಗಡೆ ಕೊಟ್ಬಿಡ್ಬೇಕು ನಿಮ್ಗೆ. ಆದ್ದರಿಂದ ಈ ಕೂಡಲೇ ನೀವು ಶನೇಶ್ವರನ ಆರಾಧನೆ ಪರಿಹಾರ ಪೂಜೆಗಳನ್ನು ಬೇಗ ಶುರು ಮಾಡಿಕೊಳ್ಬೇಕು. ಆ ವಿಶೇಷವಾದ ಪರಿಹಾರವನ್ನು ಸಹ ನೀವು ತಿಳ್ಕೊಳ್ಬೇಕು. ಪರಿಹಾರ ಅಂತ ಬಂದಾಗ ಶನೇಶ್ವರನ ಆರಾಧನೆ ಬಹಳ ಮುಖ್ಯ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಶನೇಶ್ವರನ ಆರಾಧನೆಯಲ್ಲಿ ಕಳೀತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ ಬೆಳಗ್ಗೆ ಎದ್ದು, ಅಂದರೆ ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ಲ, ಮೆಡಿಸಿನ್ ತೊಗೊಬೇಕೋದಿಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರ ಅಷ್ಟೋತ್ತರ ಪಠನೆ ಇರಬಹುದು, ಅಥವಾ ದಶರಥ ಕೃತ ಶನಿ ಸ್ತೋತ್ರ ಅಂತಿದೆ ಅದರ ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಅದನ್ನು ಪ್ರತಿ ದಿವಸ ಮಾಡಬೇಕು. ಈ 1 ವರ್ಷ ಪ್ರತಿ ದಿವಸ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೇಶ್ವರ ಅನುಗ್ರಹ ತುಂಬ ಚೆನ್ನಾಗಾಗಲಿದೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂವಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳುಗಾತ್ರ ಬತ್ತಿ ಅದರಲ್ಲಿ ಹಾಕಿಬಿಟ್ಟು ದೀಪ ಹಚ್ಚತಕ್ಕಂಥದ್ದು, ಅಥವಾ ಆ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ಟು ಶನಿವಾರ ಒಂದು ಹೊತ್ತು ಉಪವಾಸ, ಅದು ಆರೋಗ್ಯ ಬಾಧೆ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ್ವರನ ಆರಾಧನೆ ಮಾಡ್ಬೋದು, ಬಹಳ ಪವರ್ಫುಲ್ ಆಗಿರ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋರು ಬೇಕು ಅಂದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ 16ನೇ ತಾರೀಕು ಶನಿವಾರ. 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಹಸ್ರ ಶನಿ ಶಾಂತಿ ಹೋಮದ ಒಂದು ಪ್ರಸಾದ ಸ್ವರೂಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕೃಷ್ಣ ಶಾಲ್ಮಲಾ ಮಾಲೆ, ಇದರಲ್ಲಿ ಕೃಷ್ಣ ವೀಟಿಕಾ ರತ್ನದ ಒಂದು ಡಾಲರ್ ಕೂಡ ಇರ್ತದೆ, ಅದು ಕುದುರೆಯ ಲಾಳ ಇರ್ತದೆ. ಶನೇಶ್ವರನಿಗೆ ನೀವೇನು ಮಾಡ್ತೀರಿ, ಕುದುರೆ ಲಾಳ ಬಳಸ್ತೀರ, ಮನೆ ಬಾಗಿಲು ಹೊಡೆಯೋದು ಅಲ್ಲಿ ಇಟ್ಬಿಟ್ಟಿರಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇಟ್ಟು ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ 16ನೇ ತಾರೀಕು ನೋಡಿ, 16ನೇ ತಾರೀಕು ಶನಿವಾರ, ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ 1008 ಸಂಖ್ಯೆಯ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಯಾರಿಗೆ ನಿತ್ಯ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ, ನೀವು ಸಿಂಪಲಾಗಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಅದರಲ್ಲಿ ಶನೇಶ್ವರನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಹಾರಗಳನ್ನೂ ಸಹ ನಾವೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಭಾಳಷ್ಟು ಹೋಮಗಳಿದೆ, ಒಂದೇ ಸಂಕಲ್ಪ ಸೇವೆ. ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ
ಸಹಸ್ರಶಾನಿ ಶಾಂತಿ ಹೋಮದ ಜೊತೆಯಲ್ಲಿ ನಾವು ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅದರ ಜೊತೆಯಲ್ಲಿ ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾಗಿರತಕ್ಕಂಥ ಹೋಮಗಳು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೀನಿ. ಎಲ್ಲ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ನಾನೇ ಸಂಕಲ್ಪ ಹೇಳ್ಕೊಡ್ತೀನಿ. ನೀವು ಎಲ್ಲೇ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಅದು ಸಂಕಲ್ಪ ಹೇಳ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲ ಒಂದು ರತ್ನಗಳ ಮಾಲೆ ಹಾಗೂ ಕೃಷ್ಣವೀಟಿಕಾ ಡಾಲರ್ ಇದೆರಡನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಬೇಗ ಬೇಗ ತಡ ಮಾಡಬೇಡಿ. ಸ್ಕ್ರೀನ್ ನಂಬರ್ಗೆ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಶನೇಶ್ವರ ಅನುಗ್ರಹವಾಗಲಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು ಖಂಡಿತವಾಗಿ ಓದ್ತೇನೆ. ಹಾಗೂ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ ಸಬ್ಜೆಕ್ಟ್ ನಿಮಗೆ ಏನು ಬೇಕೋ ಆ ಸಬ್ಜೆಕ್ಟ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಮುಟ್ಟಿಸ್ಬಿಡಿ. ಎಲ್ಲ ಆ ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಎಲ್ಲರ ಹಣೆಯಲ್ಲಿರಲಿ. ಮಹಾಪ್ರತ್ಯಂಗಿರ ಹೋಮದಿಂದಾಗಿ ನಿಮ್ಮ ಈ ಮಾಟ ಮಂತ್ರ, ದೃಷ್ಟಿ ದೋಷ, ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗುತ್ತೆ. ಶನಿಪೀಡೆಗಳು ಪರಿಹಾರ ಆಗುತ್ತೆ. ಮಹಾಪ್ರತ್ಯಂಗಿರ ಹೋಮದಿಂದ ದೃಷ್ಟಿ, ನೆಗೆಟಿವ್ ಎನರ್ಜಿ, ಶತ್ರುಬಾಧೆ, ಕೋರ್ಟು ಗಜರಿ ಸಮಸ್ಯೆಗಳು ಪರಿಹಾರ ಆದರೆ ಶನಿ ಶಾಂತಿ ಹೋಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.